ನಮಸ್ತೆ ಎಲ್ಲರಿಗೂ. ಬನ್ನಿ ಗುರುಗಳು ಏನು ಹೇಳ್ತಾರೆ ನೋಡೋಣ. ಹ್ಯಾಪಿ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ದುಡ್ಡು ತಿನ್ನಬೇಕು ಇರೋಷ್ಟು ದಿನ. ಸೊ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಸೊ ನಾವು ಯಾವ ಕೆಲಸ ಮಾಡ್ತೀವಿ ಅನ್ನೋದಕ್ಕೂ ಕೂಡ ಒಂದು ಕಾರಣ ಇರುತ್ತೆ. ಯಾವ ಕೆಲಸನ ಆಯ್ಕೆ ಮಾಡ್ಕೊಳ್ತೀವಿ, ಯಾವ ಕೆಲಸಕ್ಕೋಸ್ಕರ ನಾವು ಪ್ರಯತ್ನನ ಪಡ್ತೀವಿ, ಅಥವಾ ಯಾಕೆ ನಾವು ಅಂದ್ಕೊಂಡಿರುವಂಥ ಜಾಬ್ ನಮಗೆ ಸಿಗೋದಿಲ್ಲ, ನಾವು ಆ ಜಾಬ್ನ ಬಿಟ್ಟು ಬೇರೆ ಜಾಬನ್ನು ಯಾಕೆ ಮಾಡ್ತೀವಿ, ಇದೆಲ್ಲದಕ್ಕೂ ಒಂದಲ್ಲ ಒಂದು ರೀಸನ್ ಇರುತ್ತೆ. ಸೊ ಅದು ಈವನ್ ನಮ್ಮ ಸೋಲ್ ಪರ್ಪಸ್ ಕೂಡ ಆಗಿರ್ಬೋದು, ಅಥವಾ ಪಾಸ್ಟ್ ಲೈಫಿನ ಒಂದಷ್ಟು ಕರ್ಮಗಳು ಕೂಡ ಆಗಿರ್ಬೋದು. ಸೊ ಹಾಗಾಗಿ ಯಾವುದೇ ಕೆಲಸ ಮಾಡ್ತಾಯಿದ್ರು ಖುಷಿಯಾಗಿ ಮಾಡಿ. ಕೆಲವರು ಅನಿವಾರ್ಯವಾಗಿ ಕೆಲವು ಇಷ್ಟ ಇಲ್ದಿರೋ ಕೆಲಸ ಮಾಡ್ತಿರ್ತಾರೆ, ಯೋಚನೆ ಮಾಡಬೇಡಿ. ಸೊ ಅಲ್ಲಿ ಒಂದಷ್ಟು ಕರ್ಮನ ನೀವು ಕಳ್ಕೊಳ್ಬೇಕು, ಆ ಕೆಲಸ ಮಾಡಿ ಅನ್ನುವಂಥದ್ದು ಇರುತ್ತೆ. ಅದಾದಮೇಲೆ ಆಟೋಮೆಟಿಕ್ಲಿ ನಿಮಗೆ ಬೆಟರ್ ಡೇಸ್, ಬೆಟರ್ ಜಾಬ್ ಎಲ್ಲವೂ ಕೂಡ ಬರುತ್ತೆ. ದ ಹೋಮ್ ಎನರ್ಜಿ ಇದೆ ಇಲ್ಲಿ. ಸೊ ನಿಮ್ಮ ಮನೇಲಿ ತುಂಬ ನೆಗೆಟಿವಿಟಿ ಇದೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ನೆಗೆಟಿವಿಟಿ ದೂರ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು, ನಿಮ್ಮ ಮನೇಲಿ ಹೆಚ್ಚು ದೀಪನ ಹಚ್ಚಿಡಿ ಅನ್ನುವಂಥದ್ದು. ನೀವು ದೀಪ ಹಚ್ಚಲ್ಲ ಅಂದರೆ ಕ್ಯಾಂಡಲ್ ಆದರೂ ಹಚ್ಚಿ. ಮನೆಯ ಎಲ್ಲ ಲೈಟು ಆನ್ ಮಾಡಿ ಇಡಿ. ಮುಸ್ಸಂಜೆಯಲ್ಲಿ ಲೈಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ನಿಮಗೆ ಬೇಜಾರಿದ್ರೆ ಒಂದು ದೀಪನ ಹಚ್ಚಿಡಿ ಅನ್ನುವಂಥದ್ದು. ಒಂದು ದೀಪನಾದರೂ ಹಚ್ಚಿಡಿ. ಒಂದು ಪಾಸಿಟಿವ್ ಎನರ್ಜಿ ಬೇಕು. ಅನುಕೂಲ ಇರೋರು, ಸಾಧ್ಯತೆ ಇರೋರು ಹೋಮನ ಮಾಡಿಸ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಒಂದು ಕಡೆ ಮೈಂಡು ತುಂಬ ರೆಸ್ಟ್ಲೆಸ್ ಆಗಿ ಓಡಾಡ್ತಾ ಇದೆ. ನಿಮಗೆ ಒಂಥರ ಸಮಾಧಾನ ಇಲ್ಲ. ಸೊ ಒಂದಾದ್ಮೇಲೊಂದು ನಿರಂತರವಾಗಿ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಬೇಟೆ ಆಡ್ತಾ ಇರ್ಬೋದು. ಸದ್ಯಕ್ಕೆ ನಿಮ್ಮ ಮೈಂಡಿಗೆ ಒಂಚೂರು ಕಂಟ್ರೋಲನ್ನು ಕೊಡಿ. ಸೊ ತುಂಬ ಕೋಪ ಬೇಡ ಅನ್ನುವಂಥದ್ದು. ಸೊ ಗಾಡಿ ಸ್ಕಿಡ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಗಾಡಿ ಹೋಗ್ಬೇಕಾದ್ರೆ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅದು 2 ಚಕ್ರ ಮೇಲೆತ್ತಿ ಹೀಗೆ ವಾಲ್ ಬಿಡುತ್ತೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಮನೆ ಬಿಟ್ಟು ದೂರ ಹೋಗಿರೋದಕ್ಕೂ ಏನೋ ಒಂದು ಕಾರಣ ಇದೆ. ಸೊ ಆ ಕಾರಣನ ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ. ಈಗ ನಿಮಗೆ ಅದೇನು ಕಾರಣ ಅಂತ ಗೊತ್ತಾಗ್ದಿರಾ ಇರ್ಬೋದು, ಬಟ್ ಅಪ್ಕಮಿಂಗ್ ಡೇಸಲ್ಲಿ ಖಂಡಿತವಾಗ್ಲೂ ನಿಮಗೆ ಅದು ಏನು ಕಾರಣ, ಅದು ಯಾಕೆ ನೀವು ಹೋದ್ರಿ, ಅಥವಾ ಯಾರು ನಿಮ್ಮ ಮನೆಗೆ ನೆಗೆಟಿವಿಟಿ ಮಾಡಿದ್ರು, ಅಥವಾ ನಿಮ್ಮ ಪ್ರಯಾಣದಲ್ಲಿ ನೆಗೆಟಿವಿಟಿ ಮಾಡಿದ್ರು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಬದಲಾವಣೆಗಳು ಬೇಕು ಜನರಿಗೆ ಅಥವಾ ನಮಗೆ ಅಂತ ಅನಿಸುತ್ತೆ. ಸೊ ಎಸ್, ಬದಲಾವಣೆಗಳು ಬೇಕು. ಆದರೆ ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಸಾಕಷ್ಟು ಒಂದಷ್ಟು ಸೆಲ್ಫ್ ಕೇರ್ ಕೂಡ ಇರಬೇಕು. ಯಾಕೆ ಅಂದರೆ ಎಲ್ಲರೂ ಒಳ್ಳೆಯವರು ಅಂತ ನಂಬಿ ಎಲ್ಲರೂ ಮನೆ ಒಳಗೆ ಸೇರಿಸ್ಕೊಳ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಮ್ಮ ಮನೆ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಎಲ್ಲರೂ ಕೆಟ್ಟವರು ಅಂತ ಅಲ್ಲ ಅರ್ಥನ ಹೇಳೋದು. ಕೆಲವರು ಮನೆಗೆ ಬಂದು ಒಂದಷ್ಟು ನೆಗೆಟಿವಿಟಿನ ಮಾಡಿ ಹೋಗ್ತಾ ಇದ್ದಾರೆ. ತುಂಬ ಹೆಚ್ಚಿನ ಮಟ್ಟದ ನೆಗೆಟಿವಿಟಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಸೊ ನಿಮ್ಮದೇ ಆದ ಒಂದು ಬೌಂಡ್ರಿನ ಇಟ್ಕೊಳ್ಳಿ. ಸೊ ಯಾರು ಅದನ್ನು ದಾಟಿ ಒಳಗೆ ಬರಬಾರ್ದು, ಹಾಗೆ ನೋಡ್ಕೊಳ್ಳಿ. ಜೊತೆಗೆ ಒಂದಷ್ಟು ಗುರುಗಳು ನಿಮ್ಗೆ ಯಾವಾಗಲೂ ಇರ್ತಾರೆ. ಅವರು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯನ ಮಾಡ್ತಿರ್ತಾರೆ. ಸೊ ಯಾರನ್ನ ನಿಮ್ಮ ಜೀವನದಲ್ಲಿ ನಿಮ್ಮ ಪವರ್ ಬಗ್ಗೆ ತಿಳಿಸ್ಬೇಕು, ಅಥವಾ ನಿಮ್ಮ ಬಗ್ಗೆ ಅವರಿಗೆ ಹೆಚ್ಚು ಮಾಹಿತಿ ಕೊಡಬೇಕಾ ಬೇಡವಾ, ನಿಮ್ಮ ಬಗ್ಗೆ ಹೇಳ್ಕೊಳ್ಬೇಕಾ ಬೇಡವಾ. ಸೊ ಒಂದು ರೀತಿ ಎಲ್ಲ ಹೇಳ್ಕೊಂಡು ಒಂದಷ್ಟು ಸಮಸ್ಯೆಗಳಾಗ್ತಿದೆ ನಿಮಗೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕಾರ್ಮಿಕ್ ಕನೆಕ್ಷನ್ ಇದೆ. ಸೊ ಪಾಸ್ಟ್ ಲೈಫಿಂದಾಗಲೇ ಹೇಳ್ದಂಗೆ ಸೊ ಒಂದಷ್ಟು ರೀಸನ್ಸ್ ಇದೆ ಏನಕ್ಕೆ ಯಾಕೆ ಏನು ಆಗ್ತಾ ಇರೋದು ಅಂತ. ಸೊ ಈ ಎಲ್ಲ ರೀಸನ್ಸ್ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂಥದ್ದು, ಯಾರು ಮಾಡಿದ್ದಾರೆ ಅನ್ನುವಂಥದ್ದು. ಇದೊಂದು ಗ್ರೂಪೇ ಇದೆ. ನಿಮ್ಮ ಪಾಸ್ಟ್ ಲೈಫ್ ಎನಿಮೀಸ್ದು ಒಂದು ಗ್ರೂಪೇ ಆಗೋಗಿದೆ. ಸೊ ಅವರೆಲ್ಲ ನಿಮ್ಮನ್ನು ತುಂಬ ಟ್ರಿಗರ್ ಮಾಡ್ತಿದ್ದಾರೆ. ಒಬ್ಬರು ಸುಮ್ಮನಿದ್ರು ಇನ್ನೊಬ್ಬರು ಸುಮ್ಮನಿರೋದಿಲ್ಲ. ಸೊ ಎಲ್ಲರೂ ಒಂದಾಗಿ ಸೇರಿಕೊಂಡು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಎಲ್ಲ ಶತ್ರುಗಳು ಸೇರಿಕೊಂಡು ನಿಮ್ಮನ್ನಿಲ್ಲ ಅನಿಸುವಂಥ ಪ್ರಯತ್ನ.
ಅಥವಾ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ. ಬಟ್ ಬಾಬಾಗೂ ಕೂಡ ಅಥವಾ ನಿಮ್ಮ ಇಚ್ಛೆಯ ಗುರುಗಳಿಗೂ ಕೂಡ ನಿಮ್ಮ ಜೊತೆ ಒಂದು ಕಾರ್ಮಿಕ್ ಕನೆಕ್ಷನ್ ಇದೆ. ಸೊ ಅವರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಜೊತೆಗೆ ನಿಮ್ಮ ಶತ್ರುಗಳು ಅಥವಾ ನಿಮ್ಗೆ ಯಾರು ತೊಂದರೆ ಮಾಡ್ತಿದ್ದಾರೆ ಅವ್ರ ಜೊತೆನೂ ಇದೆ, ಅವ್ರನ್ನೂ ಬಿಡೋದಿಲ್ಲ. ಸೊ ಹಾಗಾಗಿ ಇದೆರಡೂ ದೈವಕ್ಕೆ ಬಿಟ್ಟಂಥ ಅಥವಾ ಗುರುವಿಗೆ ಬಿಟ್ಟಂಥ ವಿಚಾರ. ಸೊ ಅವ್ರ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಮೂಗು ಮತ್ತು ಕೆನ್ನೆ ಮತ್ತು ಕಣ್ಣುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಫೋಟೋ ತೊಗೊಂಡು ಸಮಥಿಂಗ್ ಏನೋ ನೆಗೆಟಿವಿಟಿ ಮಾಡಿರಬಹುದು. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನನ ಹರಿಸಿದ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ದು ಯಾವುದಾದ್ರೂ ಒಂದು ಫೋಟೋಲಿ ನಿಮಗೆ ಆಗೇನಾದರೂ ಅನಿಸಿದರೆ ನಿಮ್ದೊಂದು ಫೋಟೋ ತೊಗೊಂಡು ಅದ್ರ ಮೇಲೆ ನೀವು ನನ್ನ ಮೇಲೆ ಏನೇ ಪ್ರಯೋಗ ಆಗಿದ್ರು ಅದೆಲ್ಲ ರಿವರ್ಸ್ ಬ್ಯಾಕ್ ಆಗಲಿ, ಯಾರು ಮಾಡಿದಾರೋ ಅವರಿಗೆ ಅಂತ ಹೇಳಿಬಿಟ್ಟು ಅದನ್ನು ಸುಟ್ಟು ಹಾಕಿಬಿಡಿ. ಸೊ ಒಂದಷ್ಟು ಸಮಸ್ಯೆ ಬಗೆಹರಿಬಹುದು ಅಂತ ಅನ್ನಿಸ್ತಾ ಇದೆ. ಎಲ್ರಿಗೂ ಅಲ್ಲ, ಯಾರಿಗಾದರೂ ಅನ್ವಯಿಸಿದ್ರೆ ಮಾತ್ರ ಮಾಡಿ. ಜೊತೆಗೆ ಒಂದಲ್ಲ ಒಂದು ರೀತಿಲಿ ಯಾರಾದರೂ ಒಬ್ಬರು ಮುಖಾಂತರ ಎಲ್ಲಿ ಬೇಕಾದರೂ, ಯಾವ ಜಾಗದಲ್ಲಿ ಬೇಕಾದರೂ, ಯಾವ ಕ್ಷಣದಲ್ಲಿ ಬೇಕಾದರೂ ನಿಮಗೆ ಮಾಹಿತಿನ ಕೊಡ್ತಾರೆ ನಿಮ್ಮ ಗುರುಗಳು. ಸೊ ಹಾಗಾಗಿ ನಿಮಗೆ ಸಿಗುವಂಥ ಮಾಹಿತಿ ಅಥವಾ ಮಾರ್ಗದರ್ಶನ ನಿಮಗೆ ಒಂದು ಸನ್ನೆಯ ಮುಖಾಂತರ, ಚಿಹ್ನೆಗಳ ಮುಖಾಂತರ ಅಥವಾ ಸೈನ್ಸ್ ಮುಖಾಂತರ, ಅಂದರೆ ಏನೋ ಒಂದಷ್ಟು ಗುರುತುಗಳ ಮುಖಾಂತರ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ದ ಪ್ರೊಟೆಕ್ಟರ್ ಇದ್ದಾರೆ. ಸೊ ಗುರುಗಳು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಹೆಚ್ಚು ತಲೆಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಸದ್ಯಕ್ಕೆ ನೆಗೆಟಿವಿಟಿಯಿಂದ ದೂರ ಬರೋದಷ್ಟೇ ನಿಮ್ಮ ಕೆಲಸ. ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಗಿಫ್ಟ್ ಕೂಡ ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಗುರುಗಳನ್ನ ಸಂಪೂರ್ಣವಾಗಿ ನಂಬಿ, ಬೇರೆ ಗುರುಗಳನ್ನ ಅಥವಾ ಡೋಂಗಿ ಬಾಬಾಸ್ನ ನಂಬಕ್ಕೆ ಹೋಗಬೇಡಿ, ನಿಜವಾದ ಗುರುಗಳನ್ನ ನಂಬಿ ಅನ್ನುವಂಥದ್ದು ಕೂಡ ಇದೆ. ದತ್ತಾತ್ರೇಯರು ಇದ್ದಾರೆ ಇಲ್ಲಿ. ಸೊ ಗುರುರಾಯರು, ಬಾಬಾ, ದತ್ತಾತ್ರೇಯರು ಎಲ್ಲರೂ ಇದ್ದಾರೆ. ಸೊ ಫೇಸ್ ದ ರಿಯಾಲಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ರೀ ವಿಲ್, ಇಗ್ನೋರ್. ಸೊ ಜಾಸ್ತಿ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರಬೇಡಿ. ಸೊ ನಿಮ್ಮಿಂದ ಬೇರೆಯವ್ರಿಗೆ ಏನು ಸಹಾಯ ಆಗಬೇಕೋ ಅದನ್ನು ಮಾಡಿ, ನಿಮ್ಗೇನು ಸಹಾಯ ಆಗಬೇಕೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನೀನು ನಂತರನೇ ಇನ್ನೊಬ್ಬರಿಗೆ ಸಹಾಯ ಮಾಡು, ನಿನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಿನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾನು ಇದ್ದೀನಿ ಅಂತ ಗುರುಗಳು ಹೇಳ್ತಿದ್ದಾರೆ. ಸೊ ಹಾಗೆಯೇ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವುದೇ ಒಂದು ನೋವಿಗೆ ಅಥವಾ ಒಂದು ಬೇಜಾರಿಗೆ, ದುಃಖ ದುಮ್ಮಾನಕ್ಕೆ ಜಾಗ ಕೊಡಬೇಡಿ ಅನ್ನುವಂಥದ್ದು ಇದೆ. ಆ ಥರ ಏನೂ ಆಗೋದಿಲ್ಲ. ಸೊ ಧೈರ್ಯವಾಗಿರಿ. ಅಂಥ ಸಮಯ ಬರೋಕ್ಕೂ ಮುಂಚೆನೇ ನಿಮ್ಮ ಒಂದು ಬೆಟರ್ ವರ್ಷನನ್ನು ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ವಲ್ಪ ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆರ್ಕೇಂಜಲ್ಸ್, ಏಂಜಲ್ಸ್ ಎಲ್ಲರೂ ನಿಮ್ಮ ಸಹಾಯಕ್ಕೆ ಇದ್ದಾರೆ ಅನ್ನುವಂಥದ್ದು ಇದೆ. ಫ್ರೀ ವಿಲ್ ಇದೆ. ಯಾರಾದರೂ ನಿಮ್ಮ ಚಕ್ರಗಳನ್ನ ಬಂಧ ಮಾಡಿದರೆ ಬಿಡುಗಡೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೇನು ಬೇಕು ಅಂತ ಕೇಳ್ತಾನೆ ಇದ್ದೀರಾ ಗುರುಗಳಿಗೆ, ಆದರೆ ಗುರುಗಳು ನಿಮಗೇನು ಅದಕ್ಕಿಂತ ಬೆಟರ್ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ. ಆ ಬೆಟರನ್ನು ನೀವು ಕೊಡೋದಕ್ಕೆ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಗುರುಗಳು ಏನು ಅಂದ್ಕೊಂಡಿದ್ದಾರೋ ಅದು ಅವರು ನಿಮಗೆ ಕೊಡೋದಕ್ಕೆ ಅವಕಾಶ ಆಗೋ ಹಾಗೆ ಮಾಡಿ ಅನ್ನುವಂಥದ್ದು ಇದೆ. ಇನ್ನೇನು ಕೊಡ್ತೀಯೋ ಕೊಡಿ ಗುರುಗಳೇ, ನಾನು ತಗೊಳ್ತೀನಿ ಅಂತ ಹೇಳಿ. ಸೊ ಅವರೊಂದು ಸೆಲೆಬ್ರೇಷನ್, ಒಂದು ಗುಡ್ ನ್ಯೂಸ್ ನಿಮಗೆ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಆ ಗುಡ್ ನ್ಯೂಸ್ ನಿಮಗೆ ಹೆಚ್ಚಿನ ಒಂದು ಸೆಲೆಬ್ರೇಷನ್ ಮೂಡಿಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ಸೊ ಮದುವೆ ವಿಚಾರಕ್ಕೆ ಏನೋ ಒಂದು ಗುಡ್ ನ್ಯೂಸ್ ಕೊಡಬೇಕು ಅಂತ ನಿಮ್ಮ ಗುರುಗಳು ಅಥವಾ ನಮ್ಮೆಲ್ಲರ ಗುರುಗಳು ಕಾಯ್ತಾ ಇದ್ದಾರೆ. ಸೊ ಒಪ್ಕೊಂಡು ಮದುವೆ ಆಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಜಾತಿ ಧರ್ಮ ಎಲ್ಲವೂ ಕೂಡ ಮೂಲವಾಗಿ ಸೇರೋದು ಒಂದಕ್ಕೇನೆ. ಸೊ ಎಲ್ಲದರ ಮೂಲ ಓಂಕಾರ ಇದೆ. ಸೊ ಓಂ ಅನ್ನುವಂಥ ಮೆಡಿಟೇಷನ್ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವ ರೀತಿ ಪೂಜೆ ಮಾಡಿದ್ರು, ಯಾವ ರೀತಿ ಜಪ ಮಾಡಿದ್ರು ಎಲ್ಲವೂ ಕೂಡ ಸೇರೋದು ಆ ಸುಪ್ರೀಂ ಪವರಲ್ಲಿ ಇರುವಂಥ ಸುಪ್ರೀಂ ಸೋಲಿಗೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋವಂಥದ್ದು. ಗೊತ್ತಿಲ್ಲದಿರೋವಂಥವ್ರು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಏನು ಪ್ರಾಮಿಸ್ ಮಾಡಿದ್ರಿ ಅದನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ದೇವಿದು ಹರಕೆ ಬಾಕಿ ಇದೆ, ಅದನ್ನು ತೀರಿಸಿ ಅನ್ನುವಂಥದ್ದು ಇದೆ. ಲಾ ಆಫ್ ಅಟ್ರಾಕ್ಷನ್, ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನು
ಕೇಳಿ ಪಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಸಂಕಲ್ಪ ಸಿದ್ಧಿಯಿಂದ ನೀವು ಅಂದ್ಕೊಂಡಿದ್ದೆಲ್ಲ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಕೂಡ. ಸೊ ಆರ್ಕೇಂಜಲ್ಸ್, ಮಾಸ್ಟರ್ಸ್, ಏಂಜಲ್ಸ್, ಗಾರ್ಡಿಯನ್ ಏಂಜಲ್ಸ್ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನಿಮ್ಮ ಕರ್ಮನ ಕಳೀಲಿಕ್ಕೆ, ನಿಮ್ಮ ಕಾರ್ಮಿಕ್ ಕ್ಲೆನ್ಸಿಂಗ್ ಮಾಡೋದಕ್ಕೆ, ನಿಮ್ಮ ಸೋಲ್ ಜರ್ನಿನ ಈಸಿ ಮಾಡೋದಕ್ಕೆ ಅವರು ಪ್ರಯತ್ನನ ಪಡ್ತಿದ್ದಾರೆ. ಸೊ ಹಾಗಾಗಿ ಎಲ್ಲ ಗುರುಗಳಿಗೂ ಒಂದು ಕೃತಜ್ಞತೆನ ಸಲ್ಲಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಅಂಗೈನ ಯಾರಿಗೂ ತೋರಿಸ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಪ್ರಯಾಣ ಹೋಗಬೇಕು, ನೀವು ಏನೋ ಒಂದು ಚಾಲೆಂಜ್ ಬರೋದ್ರಲ್ಲಿ ಇದೆ, ಅದರಲ್ಲಿ ನೀವು ಯಾವತ್ತೂ ಒಂಟಿ ಅಲ್ಲ, ನಿಮಗೆ ಯಾರಿಂದಾದರೂ ಸಹಾಯ ಸಿಗುತ್ತೆ ಅದನ್ನು ಧೈರ್ಯವಾಗಿ ಎದುರಿಸಿ ಅದು ನೀವೊಬ್ಬರೇ ಮಾಡೋಕ್ಕಾಗೋದು. ಸೊ ನೀವು ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸೋಲ್ ಗ್ರೂಪಿಂದ ನಿಮಗೆ ಸಹಾಯ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಂಬಿಕೆ ಭರವಸೆ ಅನ್ನೋದು ಇರಲಿ ಅಂತ ಹೇಳ್ತಿದ್ದಾರೆ. ಸೊ ನಂಬಿಕೆ ಭರವಸೆನ ಇಟ್ಕೊಳ್ಳಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಆದಷ್ಟು ಬೇಗ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವು ಯಾವ ಪ್ರಶ್ನೆ ಇಟ್ಕೊಂಡು ತಲೆಯಲ್ಲಿ ನಂಗೆ ಉತ್ತರ ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ, ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಈಗ ಇಲ್ಲಿ 3 ಕಾರ್ಡ್ ಇರ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮಗೆ ಏನು ಸಂದೇಶ ಇದೆ ನೋಡೋಣ. ಓಕೆ, ಆ್ಯಕ್ಚುಲಿ ಇಲ್ಲಿ ಇನ್ನೂ 2 ಬಂತು. ಸೊ 4 ಇಡೋಣ. ಮೊದಲನೇದು, 2ನೇದು, 3ನೇದು, 4ನೇದು ಎಲ್ಲನೂ ಬೇಕಾದರೂ ನೋಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಇನ್ನು 44 ಗಂಟೆ ಅಥವಾ 44 ದಿನಗಳಲ್ಲಿ ನಿಮಗೆ ದ ಅಲ್ಟಿಮೇಟ್ ಟ್ರೂತ್ ಏನು, ಸತ್ಯ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ನಿಮ್ಮ ಪಾಲಿನ ಸತ್ಯ ಏನಿದೆ ಅದನ್ನು ನೀವು ತಿಳಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಓಂ ಸಾಯಿ ಸತ್ಪರಾಯ ನಮಃ ಅಂತ ಇದೆ. $44 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. 44. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಎಕ್ಸ್ಪೆಕ್ಟ್ ಎ ಮಿರಾಕಲ್ ಅನ್ನುವಂಥದ್ದು ಇದೆ. 10 ನಂಬರ್ ಇದೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಮಿರಾಕಲ್ ನಡೆಯೋದ್ರಲ್ಲಿ ಇದೆ. ಇದು ಸಾಧ್ಯನೇ ಇಲ್ಲ ಅಂದ್ಕೊಂಡಿದ್ದಂಥ ವಿಚಾರಗಳು ಸಾಧ್ಯ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದೆ. ಸೊ ಓಂ ಸಾಯಿ ಅಭೂತನಾಥಾಯ ಚಾರ್ಯಾಯ ನಮಃ ಅಂತ ಇದೆ. ಚಾಂಟ್ ಮಾಡಿ, ಓಂ ಸಾಯಿ ಅಂತ ಏನಾದರೂ ಚಾಂಟ್ ಮಾಡಿ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, 30 ನಂಬರ್ ಮತ್ತು 2 ನಂಬರ್ ಇದೆ. 0203. ಸೊ ಓಂ ಸಾಯಿ ಸರ್ವಾಭೀಷ್ಟಪ್ರದಾಯೈ ನಮಃ ಅಂತ ಇದೆ. ಓಂ ಸಾಯಿ ಸರ್ವಾಂತರ್ಯಾಮಿನೇ ನಮಃ ಅಂತ ಇದೆ. ದ ಮೋರ್ ಯು ಸೀಕ್ ಮೀ ಔಟ್ಸೈಡ್ ಆಫ್ ದ ಫರ್ದರ್ ಐ ಸೀಮ್ ಡಿಸೈರ್ ಅಂತ ಇದೆ. ಹೊರಗಡೆ ಎಲ್ಲೂ ಹುಡುಕಬೇಡಿ, ಗುರುಗಳು ನಿಮ್ಮೊಳಗೆ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮೊಳಗೆ ಇದ್ದಾರೆ ಗುರುಗಳು, ನಿಮ್ಮೊಳಗೆ ಹುಡುಕಿ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಡಿಸೈರ್ ಏನಿದೆ, ನಿಮ್ಮ ಡಿಸೈರಬಲ್ ಲೈಫ್ ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. 4ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಪ್ರಿಸರ್ವೆನ್ಸ್ ಮತ್ತು ಇನ್ ಸರ್ವಿಂಗ್ ಅದರ್ಸ್ ಯು ಸರ್ವ್ ಮೀ ಅಂತ ಹೇಳ್ತಾ ಇದ್ದಾರೆ. 26, 28 ನಿಮ್ಮ ಸ್ವಾದಿಷ್ಠಾನ ಚಕ್ರ ಮತ್ತು ಮೂಲಾಧಾರ ಚಕ್ರ, ಹಾರ್ಟ್ ಚಕ್ರ ಎಲ್ಲ ಹೀಲ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಓಂ ಸಾಯಿ ಆಶಾಯ ಸಹಾಯಾಯ ನಮಃ ಅಂತೆ. ಓಂ ಸಾಯಿ ದುರ್ದಶ ಕ್ಷೋಭಾಯ ನಮಃ. ಸೊ ಇಲ್ಲಿ ಬೇರೆಯವರಿಗೆ ನೀವು ಸಹಾಯ ಮಾಡಿದ್ರೆ, ಬೇರೆಯವರಿಗೆ ನೀವು ಮಾರ್ಗದರ್ಶನನ ಕೊಟ್ಟರೆ, ಅಥವಾ ಬೇರೆಯವರಿಗೆ ನೀವು ಸೇವೆನ ಮಾಡಿದ್ರೆ, ನೀವೇನು ಕೆಲಸ ಮಾಡ್ತಿದ್ದೀರೋ ಅದು ನಿಮಗೆ ಬಿಟ್ಟಿತ್ತು. ನೀವು ಸಹಾಯ ಮಾಡ್ತಿದ್ದೀರೋ, ದುಡ್ಡಿನ ಸಹಾಯ ಮಾಡ್ತಿದ್ದೀರೋ, ಅನ್ನದಾನ ಮಾಡ್ತಿದ್ದೀರೋ, ಹೇಳ್ಕೊಳ್ದಿರೋ ಸಹಾಯ ಮಾಡ್ತಿದ್ದೀರೋ, ಏನೋ ಒಂದು ಬೇರೆಯವರಿಗೆ ನೀವು ಸಹಾಯ ಮಾಡಿದ್ರೆ ನೀವು ನನಗೆ ಮಾಡ್ದಂಗೆ
ಬೇರೆಯವ್ರ ಸೇವೆ ಮಾಡಿದ್ರೆ ನೀನು ನನ್ನ ಸೇವೆ ಮಾಡ್ದಂಗೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮ ಲೈಫನ್ನ ಒಂದು ಬ್ಯಾಲೆನ್ಸಿಗೆ ತೊಗೊಂಬನ್ನಿ. ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೋ ಆ ಕೆಲಸನ ಮಾಡಿ. ಹಾಗಂತ ಇನ್ನೊಬ್ಬರಿಗೆ ತೊಂದರೆ ಕೊಡೋದೇ ನನಗೆ ಖುಷಿ ಕೊಡುತ್ತೆ ಅಂತ ನೀವು ಆ ಕೆಲಸನೇ ಮಾಡಿದ್ರೆ ಅದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು.